ಕುಚ್ಚಲಕ್ಕಿಯಿಂದ ಹೇಗೆ ಒಣಕೆಮ್ಮನ್ನು ನಿವಾರಣೆ ಮಾಡ್ಕೊಳ್ಳೋದು ಅಂತ ನನಗೆ ತೋರಿಸ್ತೀನಿ. ವೆಲ್ಕಮ್ ಟು ಮೈ ಚಾನಲ್. ಹೆಲೋ ಫ್ರೆಂಡ್ಸ್, ಎಲ್ರಿಗೂ ಸ್ವಾಗತ ನನ್ನ ಚಾನಲ್ಗೆ. ವಿಡಿಯೋನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಓಕೆ, ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನೀಗ ಒಂದು ಮಣ್ಣಿನ ಹಂಚಿನಲ್ಲಿ ಕುಚ್ಚಲಕ್ಕಿಯನ್ನು ತೆಗೆದು ಹುರ್ಕೊಳ್ತಾ ಇದ್ದೀನಿ. ನಾನು ಸ್ವಲ್ಪ ಜಾಸ್ತಿನೇ ಹುರ್ಕೊಳ್ತಿದ್ದೀನಿ, ಯಾಕೆ ಅಂದರೆ ಇದು ಸ್ಟೋರ್ ಮಾಡಿ ಇಟ್ಕೊಳ್ಳೋದಕ್ಕೋಸ್ಕರ. ಯಾವಾಗ ಬೇಕು ಅವಾಗ ಯೂಸ್ ಮಾಡ್ಬೋದಲ್ಲ, ಅದಕ್ಕೆ. ನೀವು ಬೇಕಾದರೆ ನಿಮಗೆ ಎಷ್ಟು ಬೇಕೋ ಅಷ್ಟು ತೆಗೆದು ಹುರ್ಕೋಬೋದು. ನೋಡಿ, ನಾನೀಗ ಸ್ವಲ್ಪ ಕುಚ್ಚಲಕ್ಕಿಯನ್ನು ತೆಗೆದು ಮಣ್ಣಿನ ಹಂಚಿನಲ್ಲಿ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ನೋಡಿ, ಈ ರೀತಿಯಾಗಿ ಬರಬೇಕು ನೋಡಿ. ಫುಲ್ ಡ್ರೈ ಆಗಬೇಕು. ಚೆನ್ನಾಗಿ ಹುರ್ಕೊಂಡು ಒಂದು ಪಾತ್ರೆ ಹಾಕ್ಕೊಳ್ತಿದ್ದೀನಿ. ಅದರ ನಂತರ ಸ್ವಲ್ಪ ಆರಿದ ನಂತರ, ಬಿಸಿ ಆರಿದ ನಂತರ ಒಂದು ಮಿಕ್ಸಿಯಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ರುಬ್ಕೋಬೇಕು. ನೋಡಿ, ನಾನೀಗ ಮಿಕ್ಸಿಯಲ್ಲಿ ಹಾಕ್ತಿದ್ದೀನಿ. ಮಿಕ್ಸಿಯಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ರುಬ್ಕೊಂಡಿದ್ದೀನಿ. ಈಗ ನೋಡಿ, ಈ ರೀತಿಯಾಗಿದೆ. ಆಮೇಲೆ ಒಂದು ಲೋಟಕ್ಕೆ ಸ್ವಲ್ಪ ಸಕ್ಕರೆಯನ್ನು ಹಾಕಿಬಿಟ್ಟು ಸ್ವಲ್ಪ ನೀರನ್ನು ಸೇರಿಸಿ ನಾವೀಗ ರುಬ್ಕೊಂಡು ಇಟ್ಕೊಂಡಿರ್ತೀವಲ್ಲ ಅದನ್ನು ತೆಗೆದು ಅದಕ್ಕೆ ಮಿಕ್ಸ್ ಮಾಡಬೇಕು. ಸ್ವಲ್ಪ ಪ್ರಮಾಣದಲ್ಲಿ ನಾನು 3 ಚಮಚದಷ್ಟು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, 3 ಚಮಚದಷ್ಟು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಆಗಬೇಕು, ಅದು ಉಂಡೆಯಾಗಿ ಬರಬಾರ್ದು. ಸ್ವಲ್ಪ ನೀರು ಜಾಸ್ತಿ ಅದಕ್ಕೋಸ್ಕರ ಇನ್ನೂ 1 ಸ್ಪೂನ್ ಹಾಕ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ತೆಳ್ಳಗೂ ಬರಬಾರ್ದು, ದಪ್ಪನೂ ಬರಬಾರ್ದು, ಒಂದು ಮೀಡಿಯಮ್ ಫ್ಲೇವರಲ್ಲಿ ಇರಬೇಕು. ಹಾಗೆ ಮಿಕ್ಸ್ ಮಾಡಿಬಿಟ್ಟು ತುಂಬ ಹೊತ್ತು ಬಿಡಬಾರ್ದು, ಅದು ತುಂಬ ದಪ್ಪ ಆಗಿಬಿಡುತ್ತೆ. ನೋಡಿ, ಫೈನಲಾಗಿ ಈ ರೀತಿ ಇರುತ್ತೆ. ಇದನ್ನು ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ತುಂಬ ಒಳ್ಳೆಯದು. ಓಕೆ, ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆಗಿದ್ದು ಲೈಕ್ ಆ್ಯಂಡ್ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ.